ನೋಡಿ, ಬ್ಲ್ಯಾಕ್ ಮ್ಯಾಜಿಕ್ ಎಂಬುದು ಸುಳ್ಳೋ ಅಥವಾ ನಿಜವೋ ಇದರ ಬಗ್ಗೆ ಕೆಲವೊಂದಷ್ಟು ಚರ್ಚೆ ಮಾಡೋಣ ಬನ್ನಿ. ಬ್ಲ್ಯಾಕ್ ಮ್ಯಾಜಿಕ್ ಎಂಬುದು ಭಾರತೀಯ ಸಮಾಜದಲ್ಲಿ ಅತ್ಯಂತ ಭಯ ಉಂಟು ಮಾಡುವ ಪದಗಳಲ್ಲಿ ಒಂದು. ಸಾಮಾನ್ಯವಾಗಿ ಇದನ್ನು ಶತ್ರುಗಳ ಮೇಲೆ ದುಷ್ಟಶಕ್ತಿಗಳನ್ನು ಕಳುಹಿಸಲು ಬಳಸುವ ತಂತ್ರಗಳಾದಂತೆ ವಿವರಿಸುತ್ತಾರೆ. ಜನರು ಇದನ್ನು ತಂತ್ರ, ಮಂತ್ರ, ಮಾಟ, ಆವಾಹಯಾಮಿ ವಿಧಾನ ಎಂಬ ಪದಗಳಿಂದಲೂ ಕರೆಯುತ್ತಾರೆ. ಆದರೆ ಇದನ್ನು ನಿಜವಾಗಿ ಮಾಡುವವರು ಯಾರ್ಯಾರು, ಅವರು ಯಾವುದಕ್ಕಾಗಿ ಈ ವಿಧಾನವನ್ನು ಬಳಸುತ್ತಾರೆ, ವಾಸ್ತವದಲ್ಲಿ ಈ ಪದ್ಧತಿಯು ಹೇಗೆ ಕಾರ್ಯನಿರ್ವಹಿಸುತ್ತದೆ, ಇದು ನಿಜವಾಗಿಯೇ ಪ್ರಭಾವ ಬೀರುತ್ತದೆಯೋ ಅಥವಾ ಇದು ಕೇವಲ ಭ್ರಮೆಯೋ, ಈ ಪ್ರಶ್ನೆಗಳಿಗೆ ಉತ್ತರ ಪಡೆಯುವುದು ಬಹಳ ಮುಖ್ಯವಾಗಿದೆ. ಭಾರತದ ವಿವಿಧ ಪ್ರಾಚೀನ ನಾಗರಿಕಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ದುಷ್ಟ ಮಂತ್ರಗಳ ನಂಬಿಕೆಗಳು ಕಂಡುಬರುತ್ತವೆ. ವೇದಗಳಲ್ಲಿ ಕೂಡ ಅಭಿಚಾರ ಎಂಬ ಶಬ್ದ ಬಳಸಲಾಗಿದೆ. ಇದು ಶತ್ರುವಿಗೆ ಹಾನಿ ಮಾಡುವ ಮಂತ್ರಗಳ ಬಗೆಗೆ ವಿವರಿಸುತ್ತವೆ. ಇಂತಹ ಅಭಿಚಾರ ಮಂತ್ರಗಳನ್ನು ನಿಷೇಧಿಸುವ ಶ್ಲೋಕಗಳು ವೇದಗಳಲ್ಲಿ ಕಂಡುಬರುತ್ತವೆ. ಹಳ್ಳಿಗಳಲ್ಲಿ ಅಥವಾ ಪಟ್ಟಣದ ಕೆಲವು ಪ್ರದೇಶಗಳಲ್ಲಿ ಇಂದು ಕೂಡ ಜನರು ಅಜ್ಞಾತ ಶಕ್ತಿಗಳ ಹೆಸರಲ್ಲಿ ಹೂವಿನ ಕೊಂಬೆಗಳು, ಎಣ್ಣೆ ನಿಂತ ಬಾಟಲಿಗಳು, ಗರಿಷ್ಠವಾಗಿ ಲಿಂಗರೂಪದ ಶಿಲೆಗಳು ಮನೆ ಮುಂದೆ ಕಾಣಿಸಿಕೊಂಡರೆ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಟ ಎಂದು ಭಾವಿಸುತ್ತಾರೆ. ಕೆಲವೊಮ್ಮೆ ಅಂಗನವಾಡಿ ಮಕ್ಕಳ ಮನೆ ಮುಂದೆ ಕಾಳು, ಬೂದಿ, ಬಾಯಲ್ಲಿ ತೆಕ್ಕಿದ ತಟ್ಟೆಗಳು ಇಡಲಾಗುತ್ತದೆ. ಇದನ್ನು ದೃಷ್ಟಿ ತೆಗೆಯಲು ಬಳಸುವ ವಿಧಾನ ಎಂದು ನಂಬುತ್ತಾರೆ. ಹೀಗೆ ಸಾಮಾನ್ಯವಾಗಿ ಕಠಿಣ ಸಮಸ್ಯೆಗಳಿಗೆ ಪರಿಹಾರ ಸಿಗದಾಗ ಅಥವಾ ವೈಜ್ಞಾನಿಕ ಕಾರಣ ತಿಳಿಯದಾಗ ಜನರು ಮಾಟ ಮಂತ್ರ ಎಂಬ ಕಾರಣವನ್ನು ನೀಡುತ್ತಿರುತ್ತಾರೆ. ಮಾಟ ಮಂತ್ರ ಏಕೆ ಮಾಡುತ್ತಾರೆ? ಶತ್ರುವಿಗೆ ಹಾನಿ ಮಾಡಲು, ದ್ವೇಷ, ವಿರೋಧ, ಸ್ವಾರ್ಥಕ್ಕಾಗಿ ಮಾಡುತ್ತಾರೆ. ಕುಟುಂಬದ ಸದಸ್ಯರ ಮಧ್ಯೆ ಆಸ್ತಿ ಹಂಚಿಕೆಯ ವೈಮನಸ್ಸಿನಿಂದ ಮಾಡುತ್ತಾರೆ. ಕೆಲವರು ತಮ್ಮ ವ್ಯಾಪಾರ ಬಿಸಿನೆಸ್ ಯಶಸ್ವಿಯಾಗಲಿ ಎಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡುತ್ತಾರೆ. ಮಕ್ಕಳ ಮದುವೆ ಆಗುತ್ತಿಲ್ಲ ಎಂಬ ಕಾರಣಕ್ಕೆ ಕೂಡ ಮಾಟ ಮಂತ್ರ ಮಾಡಿಸುತ್ತಾರೆ. ಈ ನಂಬಿಕೆಗಳು ಸಾಮಾನ್ಯವಾಗಿ ಜೀವನದಲ್ಲಿ ಸೋತಾಗ ಉಂಟಾಗುತ್ತವೆ. ವೈಜ್ಞಾನಿಕ ನಿಲುವಿನಲ್ಲಿ ನೋಡಿದರೆ ಈ ಮಾಟ ಮಂತ್ರಗಳಿಗೆ ಯಾವುದೇ ದೃಢವಾದ ಪೂರಕತೆ ಇಲ್ಲ. ಭಾರತದ ಕೆಲ ರಾಜ್ಯಗಳಲ್ಲಿ ಮಾಟ ಮಂತ್ರಗಳು ಹೆಚ್ಚಾಗಿ ಕಂಡುಬರುತ್ತವೆ. ಎಲ್ಲೆಲ್ಲಿ ಎಂದರೆ ಅಸ್ಸಾಂ, ಉತ್ತರ ಪ್ರದೇಶ ಮತ್ತು ಬಿಹಾರ, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಕೇರಳದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಭಾರತದ ಕೆಲವು ರಾಜ್ಯಗಳು ಮಾಟ ಮಂತ್ರ ವಿರುದ್ಧ ಕಾನೂನು ತರುವಲ್ಲಿ ಮುಂಚೂಣಿಯಲ್ಲಿವೆ. ಮಹಾರಾಷ್ಟ್ರದಲ್ಲಿ ಆ್ಯಂಟಿ ಸೂಪರ್ಸ್ಟಿಸಮ್ ಅಂಡ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಕ್ಟ್ 2013ರಲ್ಲಿ ಜಾರಿಯಾಗಿದೆ. ಕರ್ನಾಟಕ ಸರ್ಕಾರ 2020ರಲ್ಲಿ ಹೋಮ, ಯಜ್ಞದ ಹೆಸರಿನಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವುದು ತಪ್ಪು ಎಂದು ಘೋಷಣೆ ಹೊರಡಿಸಿತ್ತು. ಆಂಧ್ರ ಪ್ರದೇಶ, ಒಡಿಶಾ ಮತ್ತು ತಮಿಳುನಾಡು ರಾಜ್ಯಗಳು ಕೂಡ ಈ ಮಾಟ ಮಂತ್ರ ಭಯ ಹುಟ್ಟಿಸುವ ಕೃತ್ಯಗಳ ವಿರುದ್ಧ ಕ್ರಮ ಕೈಗೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲವರು ಬ್ಲ್ಯಾಕ್ ಮ್ಯಾಜಿಕ್ ಮಾಡುವ ಹೆಸರಿನಲ್ಲಿ ಲಕ್ಷ ಹಣ ಗಳಿಸುತ್ತಿದ್ದಾರೆ. ಟಿವಿ ಜಾಹೀರಾತುಗಳು, ಸೋಷಿಯಲ್ ಮೀಡಿಯಾದಲ್ಲಿ ತಕ್ಷಣ ಪರಿಹಾರ, ಸಾವಿರಾರು ಜೀವ ಉಳಿಸಿರುವೆ ಎಂದು ಅಡ್ವರ್ಟೈಸ್ಮೆಂಟ್ ಮಾಡುತ್ತಿರುತ್ತಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಇವರ ಫ್ಯಾನ್ ಫಾಲೋಯಿಂಗ್ ಸಂಖ್ಯೆಗಳು ಏರುತ್ತಲೇ ಇವೆ. ಹೀಗೆ ಜನರ ಭಯ, ವಿವೇಕದ ಕೊರತೆ ಮತ್ತು ಧರ್ಮದ ಹೆಸರಿನಲ್ಲಿ ಇವರು ಲಾಭ ಮಾಡಿಕೊಳ್ಳುತ್ತಿದ್ದಾರೆ. ಈ ಕಾರಣದಿಂದಾಗಿ ಬ್ಲ್ಯಾಕ್ ಮ್ಯಾಜಿಕ್ ಒಂದು ಬಿಸಿನೆಸ್ ಆಗೋಗಿಬಿಟ್ಟಿದೆ. ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡಿದರೆ ಯಾವುದೇ ವಸ್ತು ಅಥವಾ ಮಂತ್ರ ಒಬ್ಬ ವ್ಯಕ್ತಿಯ ಮೇಲೆ ಪರಿಣಾಮ ಬೀರುವುದಿಲ್ಲ. ನಿಶ್ಚಿತ ಸಮಯಕ್ಕೆ ಮನುಷ್ಯನ ಆರೋಗ್ಯ ಅಥವಾ ಮನಸ್ಸಿನಲ್ಲಿ ಬದಲಾವಣೆಗಳು ಬರುವುದು ಜೈವಿಕ ಅಥವಾ ಮಾನಸಿಕ ಕಾರಣದಿಂದ ಆಗಿರಬಹುದು. ಕೆಲವೊಮ್ಮೆ ಔಷಧಿಯಿಂದ ಬಹುಪಾಲು ಸಮಸ್ಯೆಗಳು ಪರಿಹಾರವಾಗುತ್ತವೆ. ಹೀಗಾಗಿ ಬ್ಲ್ಯಾಕ್ ಮ್ಯಾಜಿಕ್ಗೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ ಎಂದು ನಿಖರವಾಗಿ ಹೇಳಬಹುದು. ಜನರು ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ನಂಬುವುದೇಕೆ? ಶಿಕ್ಷಣದ ಕೊರತೆಯಿಂದ ಮತ್ತು ಅಜ್ಞಾನ. ಗ್ರಾಮೀಣ ಪ್ರದೇಶದಲ್ಲಿ ಇದು ತುಂಬ ಹೆಚ್ಚಾಗಿದೆ. ಕೆಲವರು ತಮ್ಮ ಬಡಬಡಿಕೆ ಮತ್ತು ಓದುಗನ ನಂಬಿಕೆಯನ್ನು ದುರ್ಬಳಕೆ ಮಾಡುತ್ತಾರೆ. ಮಾಧ್ಯಮ ಮತ್ತು ಚಿತ್ರರಂಗದ ಪ್ರಭಾವದಿಂದ ಕೂಡ ಆಗುತ್ತವೆ. ಅಂದರೆ ಟಿವಿ, ಸಿನಿಮಾ, ಯೂಟ್ಯೂಬ್ ವಿಡಿಯೋಗಳು ಭಯವನ್ನು ಹೆಚ್ಚಾಗಿ ಹುಟ್ಟಿಸುತ್ತವೆ. ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ನಾವು ಹೇಗೆ ಕಂಟ್ರೋಲ್ ಮಾಡಬೇಕು? ಮಕ್ಕಳಿಗೆ ಮೂಢನಂಬಿಕೆಯಿಂದ ದೂರವಿರಿಸಬೇಕು. ವೈಜ್ಞಾನಿಕ ಶೈಲಿ ಬಳಸಬೇಕು. ಸಮಸ್ಯೆಗೆ ವೈದ್ಯಕೀಯ, ಮಾನಸಿಕ ಪರಿಹಾರ ಹುಡುಕಬೇಕು. ಬ್ಲ್ಯಾಕ್ ಮ್ಯಾಜಿಕ್ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಭಯ ಹುಟ್ಟಿಸುವ ಹಾಗೂ ಸುಳ್ಳು ವಿವರಗಳ ಶೋ ಅಥವಾ ವಿಡಿಯೋಗಳನ್ನು ನಿಷೇಧಿಸಿ. ಅಂತಿಮವಾಗಿ, ಹೌದು, ಭಾರತದಲ್ಲಿ ಇಂದಿಗೂ ಕೆಲವರು ಬ್ಲ್ಯಾಕ್ ಮ್ಯಾಜಿಕ್ ಮಾಡುತ್ತಾರೆ ಎಂಬ ನಂಬಿಕೆ ಇದೆ. ಕೆಲವರು ನಿಜಕ್ಕೂ ತಂತ್ರ ವಿಧಾನಗಳನ್ನು ಅನುಸರಿಸುತ್ತಾರೆ. ಆದರೆ ಇದರ ಪರಿಣಾಮವಾಗಿ ಇದು ವಾಸ್ತವಿಕನೋ ಅಥವಾ ಭ್ರಮೆಯೋ ಎಂಬ ಪ್ರಶ್ನೆಗೆ ಉತ್ತರ ನೀಡಿದಾಗ ವೈಜ್ಞಾನಿಕ ದೃಷ್ಟಿಯಲ್ಲಿ ಇದು ಖಚಿತವಾದ ಸುಳ್ಳು, ಯಾವುದೇ ಲಾಜಿಕ್ ಇಲ್ಲದ ನಂಬಿಕೆಯಾಗಿದೆ. ಅದೃಶ್ಯ ಶಕ್ತಿಗಳು ನಿಜವೋ ಎಂಬುದಕ್ಕಿಂತ ನಮ್ಮ ಪ್ರಜ್ಞೆ ಮತ್ತು ವಿವೇಕದ ಶಕ್ತಿ ನಿಜವಾಗಿರಬೇಕು ಎಂಬುದು ನನ್ನ ಅಭಿಪ್ರಾಯವಾಗಿದೆ. ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿರಿ. ಈ ವಿಡಿಯೋದ ಮಾಹಿತಿಯು ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ.